ಇವತ್ತು 22ನೇ ಶ್ಲೋಕ. ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಶ್ರುತಃ ಯೋಧಲಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಸ್ಯ ಯಜ್ಞವರಾಹಸ್ಯ ವಿಷ್ಣೋರಮಿತತೇಜಸಃ ಪ್ರಣಾಮಂ ಯೇಪಿ ಕುರ್ವಂತಿ ತೇಷಾಮಪಿ ನಮೋ ನಮಃ. ಈ ಶ್ಲೋಕದಲ್ಲಿ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ತಸ್ಯ ಯಜ್ಞವರಾಹಸ್ಯ, ಆ ಭಗವಂತ ಯಜ್ಞವರಾಹ ರೂಪಿಯಾಗಿ ಅವತಾರವನ್ನು ಮಾಡಿದ್ದಾನೆ. ವರಾಹ ರೂಪಿಯಾಗಿ ಅವತಾರವನ್ನು ಮಾಡಿ ಯಜ್ಞಗಳ ಸಾಮಗ್ರಿಗಳು ಸೃವ ಮೊದಲಾಗಿರ್ತಕ್ಕಂತಹ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಏನಿದೆ ಆ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಬಂದಂತೆ, ವರಾಹ ರೂಪದಿಂದ ಬಂದಂತೆ ಭಗವಂತ. ಅಂತಹ ಯಜ್ಞವರಾಹ ರೂಪಿಯಾಗಿರ್ತಕ್ಕಂತಹ ಭಗವಂತ ವಿಷ್ಣೋಹ ಅಮಿತ ತೇಜಸ್ಸಃ, ಅಮಿತ ತೇಜಸ್ಸು ಒಂದು, ಅವನ ತೇಜಸ್ಸು ಎಷ್ಟು ಅಂತ ಹೇಳಿ ಅದನ್ನ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮಿತಿಯೇ ಇಲ್ಲ ಅದಕ್ಕೆ. ಅಷ್ಟು ಅಮಿತವಾಗಿರ್ತಕ್ಕಂತಹ ತೇಜಸ್ಸು ಉಳ್ಳವನು ಆ ಯಜ್ಞ ವರಾಹ ರೂಪಿಯಾಗಿರ್ತಕ್ಕಂತಹ ಭಗವಂತ. ಅಂತಹ ಭಗವಂತನನ್ನ ಯಾರು ನಮಸ್ಕಾರ ಮಾಡ್ತಾರೋ, ಭಗವಂತನ ಪೂಜೆ, ಭಗವಂತನ ಅರ್ಚನೆ, ಭಗವಂತನ ನಮಸ್ಕಾರ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಯಾರು ಇಂಥ ಭಗವಂತನ ನಮಸ್ಕಾರ ಮಾಡ್ತಾರೋ ಅವರಿಗೂ ಕೂಡ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಭಕ್ತರು, ಯಜ್ಞವರಾಹ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಯಾರು ನಮಸ್ಕಾರ ಮಾಡ್ತಾರೋ ಅಂತಹ ಭಗವದ್ ಭಕ್ತರಿಗೂ ಕೂಡ ನಮೋ ನಮಃ ಅಂತ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಪ್ರಣಾಮಂ ಏಪಿ ಕುರುವಂತಿ ತೇಷಾಮಪಿ ನಮೋ ನಮಃ, ಅವರಿಗೂ ಕೂಡ ನಮಸ್ಕಾರ ಅಂತ ಹೇಳ್ತಾ ಹಿಂದೆ ಒಂದು ಇದೇ ರೀತಿಯಾಗಿರ್ತಕ್ಕಂಥ ಶ್ಲೋಕವನ್ನು ಹೇಳಿದ್ರು. ಭಗವಂತನನ್ನ ಯಾವ ರೀತಿಯಾಗಿ ನಾವು ಸ್ತೋತ್ರ ಮಾಡಬೇಕೋ ಅದೇ ರೀತಿಯಾಗಿ ಭಗವಂತನ ಭಕ್ತರನ್ನು ಕೂಡ ಸ್ತೋತ್ರ ಮಾಡಲೇಬೇಕು, ಭಗವಂತನ ಭಕ್ತರನ್ನು ಕೂಡ ಪೂಜೆ ಮಾಡಬೇಕು ಅಂತ. ಅದರಲ್ಲಿ ತಾರತಮ್ಯ ಇದೆ. ನಮಗೆ ಪಾಠ ಮಾಡಿರ್ತಕ್ಕಂಥ ಗುರುಗಳಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರ, ಚತುರ್ಮುಖ ಬ್ರಹ್ಮದೇವರವರೆಗೆ, ವಾಯುದೇವರವರೆಗೆ ಎಲ್ಲರಿಗೂ ಕೂಡ ನಾವು ಗುರುಗಳು ಅಂತ ಕರಿತೇವೆ. ಆ ಎಲ್ಲ ಗುರುಗಳಿಗೂ ಕೂಡ ನಾವೇನು ಮಾಡಬೇಕು, ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಲ್ಲಿ ಭಕ್ತಿಯನ್ನ ಮತ್ತು ಅವರಲ್ಲಿ ಪೂಜೆಯನ್ನ ನಾವು ಮಾಡಬೇಕು ಅನ್ನೋದನ್ನ ಹಿಂದೆ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ಇಲ್ಲೂ ಕೂಡ ಪ್ರಣಾಮಂ ಏಪಿ ಕುರುವಂತಿ, ಯಜ್ಞವರಾಹನಾಗಿರ್ತಕ್ಕಂತಹ ಭಗವಂತನ ಪ್ರಣಾಮವನ್ನು ಯಾರು ಮಾಡ್ತಾರೋ ಅವರಿಗೂ ನಮಸ್ಕಾರ ಅಂತ ಹೇಳ್ತಾ ಇಲ್ಲಿ ಆ ಭಗವಂತನ ಭಕ್ತರನ್ನು ಕೂಡ ಪೂಜೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕ ಏನಿದೆ ಇದನ್ನ ಇವತ್ತಿಗೂ ಕೂಡ ಈ ಶ್ರೀಮುಷ್ಟಮ್ಮಲ್ಲಿ ವರಾಹ ರೂಪಿಯಾಗಿರ್ತಕ್ಕಂಥ ಭಗವಂತನ ದರ್ಶನ ಮಾಡಲಿಕ್ಕೆ ಹೋದಾಗ ಈ ಶ್ಲೋಕವನ್ನು ಹೇಳ್ತಾರೆ ಅಲ್ಲಿ ಅರ್ಚಕರು. ಇದೇ ಶ್ಲೋಕವನ್ನ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿರ್ತಕ್ಕಂತಹ ತಸ್ಯ ಯಜ್ಞವರಾಹಸ್ಯ ವಿಷ್ಣೋರಮಿತ ತೇಜಸಃ ಪ್ರಣಾಮಂ ಏಪಿ ಕುರುವಂತಿ ತೇಷಾಮಪಿ ನಮೋ ನಮಃ ಅನ್ನೋ ಶ್ಲೋಕವನ್ನು ಹೇಳಿಯೇ ಅವರು ವರಾಹ ರೂಪಿ ಭಗವಂತನ ಪರಿಚಯ ಮಾಡಿಸಿಕೊಡೋದು ಇವತ್ತಿಗೂ ಕೂಡ ವಾಡಿಕೆಯಲ್ಲಿದೆ. ಆಮೇಲೆ ಅದರ ಮುಂದಿನ ಶ್ಲೋಕ 23. ಅನಾರಾಧಿತ ಗೋವಿಂದೈಃ ನರೈಃ ಸ್ಥಾನಂ ನೃಪಾತ್ಮಜ ನಹಿ ಸಂಪ್ರಾಪ್ಯತೆ ಶ್ರೇಷ್ಠಂ ತಸ್ಮಾದಾರಾಧಯಾಚ್ಯುತಂ. ಈ ಶ್ಲೋಕದಲ್ಲಿ ಮರೀಚಿ ಋಷಿಗಳು ಹೇಳ್ತಕ್ಕಂಥ ಮಾತಿದು ಧ್ರುವ ನನ್ನ ಕುರಿತು ಹೇಳ್ತಕ್ಕಂಥ ಮಾತಂತೆ. ನೃಪಾತ್ಮಜ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಮಹಾರಾಜನ ಮಗನಾಗಿರ್ತಕ್ಕಂತಹ ಧ್ರುವನೇ ಅನಾರಾಧಿತ ಗೋವಿಂದೈಹಿ ನರೈಹಿ ಸ್ಥಾನಂ ನಹಿ ಸಂಪ್ರಾಪ್ಯತೆ, ಯಾರು ಭಗವಂತನನ್ನ ಆರಾಧನೆ ಮಾಡೋದಿಲ್ವೋ, ಅನಾರಾಧಿತ ಗೋವಿಂದೈಹಿ, ಗೋವಿಂದನನ್ನ ಯಾರು ಆರಾಧನೆ ಮಾಡೋದಿಲ್ವೋ ಅಂತಹ ಮನುಷ್ಯರಿಂದ ಶ್ರೇಷ್ಠಂ ಸಂಪ್ರಾಪ್ಯತೆ ಸ್ಥಾನಂ ನಹಿ, ಶ್ರೇಷ್ಠವಾಗಿರ್ತಕ್ಕಂತಹ ಭಗವಂತನ ಸ್ಥಾನ ಅದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ತಸ್ಮಾದ್ ಆರಾಧಯ ಅಚ್ಯುತಂ, ಆದ್ದರಿಂದ ಅಚ್ಯುತನಾಗಿರ್ತಕ್ಕಂತಹ ಭಗವಂತನನ್ನ, ನಾಶರಹಿತನಾಗಿರ್ತಕ್ಕಂತಹ ಭಗವಂತನನ್ನ ಆರಾಧನೆ ಮಾಡು ಎಂಬುದಾಗಿ
ವಿಷ್ಣು ಪುರಾಣದಲ್ಲಿ ಧ್ರುವ ಮಹಾರಾಜನನ್ನ ಕುರಿತು ಮರೀಚಿ ಋಷಿಗಳು ಹೇಳ್ತಕ್ಕಂತಹ ಮಾತು ಎಂಬುದಾಗಿ ಈ ಮಾತು ಬಂದಿದೆ. ಅದನ್ನ ಇಲ್ಲಿ ಆಚಾರ ಉದಾಹರಣೆ ಮಾಡ್ತಾ ಇದ್ದಾರೆ. ಅನಾರಾಧಿತ ಆದ್ರಿಂದ ಭಗವಂತನನ್ನು ಆರಾಧನೆ ಮಾಡಲೇಬೇಕು. ನಮಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನ ಮೋಕ್ಷ ಅದು ಸಿಗಬೇಕು ಅಂತಾದ್ರೆ ಅವಶ್ಯವಾಗಿ ನಾವು ಭಗವಂತನ ಆರಾಧನೆಯನ್ನು ಮಾಡಲೇಬೇಕು ಎಂಬತಕ್ಕಂತಹ ತತ್ವವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ತಸ್ಮಾದ್ ಆರಾಧಯ ಅಚ್ಯುತಂ ಅಂತ ವಿಧಿ ಪ್ರಕಾರವಾಗಿ, ಆದ್ದರಿಂದ ಅಚ್ಯುತನನ್ನು ಆರಾಧನೆ ಮಾಡು, ಆರಾಧಯ ಅಂತ ವಿಧಾನ ಮಾಡ್ತಾ ಇದ್ದಾರೆ. ಅವನು ಅಚ್ಯುತ, ಅವನಿಗೆ ಅಚ್ಯುತ ಅಂತ ಹೆಸರು. ಅಚ್ಯುತ ಅಂದ್ರೆ ನಾಶ ಇಲ್ಲದೆ ಇರತಕ್ಕಂಥವನು ಅಂತ ಅರ್ಥ. ನಾಶ ಅಂತಂದ್ರೆ ನಮಗೂ ಕೂಡ ನಾಶ ಇಲ್ಲ ಜೀವಕ್ಕೆ, ಆದರೆ ಈ ದೇಹಕ್ಕೆ ನಾಶ ಇದೆ. ಆದರೆ ಭಗವಂತನಿಗೆ ಸ್ವರೂಪತಃ ನಾಶನೂ ಇಲ್ಲ, ದೇಹತಃ ನಾಶನೂ ಇಲ್ಲ. 4 ರೀತಿಯಾಗಿರ್ತಕ್ಕಂಥ ನಾಶಗಳನ್ನು ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ ಎಂಬುದಾಗಿ. ಇದು 4 ರೀತಿಯಾದ ನಾಶ. ಯಾವ ನಾಶವೂ ಭಗವಂತನಿಗೆ ಇಲ್ಲ. ಅನಿತ್ಯತ್ವ ಅಂತಂದ್ರೆ ಅನಿತ್ಯವಲ್ಲದೆ ಇರತಕ್ಕಂಥದ್ದು. ಈ ದೇಹ ನಮಗೆ ಹಾನಿ ಆಗ್ತದೆ, ಆದರೆ ಜೀವಕ್ಕೆ ನಾಶ ಇಲ್ಲ, ಅನಿತ್ಯತ್ವ ಇದೆ. ಅಂತ ಅನಿತ್ಯತ್ವ ನಮಗೂ ಇದೆ, ಭಗವಂತನಿಗೂ ಇದೆ. ದೇಹ ಹಾನಿ, ದೇಹಕ್ಕೆ ಹಾನಿ ನಮಗೆ ಇದೆ, ಆದರೆ ಭಗವಂತನಿಗೆ ದೇಹ ಹಾನಿಯೂ ಇಲ್ಲ. ಇನ್ನು ದುಃಖ ಪ್ರಾಪ್ತಿ, ಅದು ಒಂದು ರೀತಿಯಾಗಿರ್ತಕ್ಕಂತಹ ನಾಶ ಅಂತೆ. ನಮಗೆ ದುಃಖ ಆಗತ್ತೆ, ಭಗವಂತನಿಗೆ ದುಃಖ ಆಗೋದಿಲ್ಲ. ಮತ್ತೆ ಅಪೂರ್ಣತ, ನಮ್ಮಲ್ಲೆಲ್ಲ ಅಪೂರ್ಣತ ಇದೆ, ಭಗವಂತನಿಗೆ ಅಪೂರ್ಣತ್ವ ಇಲ್ಲ, ಪೂರ್ಣವಾಗಿರ್ತಕ್ಕಂಥವನು ಭಗವಂತ. ಹೀಗೆ 4 ರೀತಿಯಾಗಿರ್ತಕ್ಕಂತಹ ನಾಶಗಳಲ್ಲಿ 3 ರೀತಿಯಾದ ನಾಶಗಳು ನಮಗೆ ಇದೆ, ಜೀವನಿಗೆ ಇದೆ. ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ. ಆದರೆ ಭಗವಂತನಿಗೆ ಮಾತ್ರ 4ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾಶವೂ ಕೂಡ ಇಲ್ಲ ಅಂತ ಹೇಳ್ತಾ ಅವನನ್ನು ಅಚ್ಯುತ ಅಂತ ಕರೆದಿದ್ದಾರೆ. ಅಂತಹ ಅಚ್ಯುತನಾಗಿರ್ತಕ್ಕಂತಹ ಭಗವಂತನನ್ನು ಆರಾಧನೆ ಮಾಡು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಮುಂದಿಂದು 24ನೇ ಶ್ಲೋಕ ನೋಡಿ. ಪರಪರಾಣಾಂ ಪುರುಷಃ ತುಷ್ಟೋ ಯಸ್ಯ ಜನಾರ್ದನಃ ಸಚಾಪ್ನೋತ್ಯಕ್ಷಯಂ ಸ್ಥಾನಂ ಏತತ್ ಸತ್ಯಂ ಮಯೋದಿತಂ. ಇದು ಕೂಡ ಧ್ರುವ ನನ್ನ ಕುರಿತು ಹೇಳ್ತಕ್ಕಂಥ ಮಾತು. ಆದರೆ ಅತ್ರಿ ಋಷಿಗಳು ಹೇಳೋ ಮಾತಿದು. ಹಿಂದೆ ಮರೀಚಿ ಋಷಿಗಳು ಹೇಳಿದ ಮಾತನ್ನ ಉದಾಹರಣೆ ಮಾಡಿದರು. ಈಗ ಅತ್ರಿ ಋಷಿಗಳು ಧ್ರುವನಿಗೆ ಹೇಳ್ತಕ್ಕಂತಹ ಮಾತು ಏನು ಅಂದ್ರೆ, ಪರಹ ಪರಾಣಾಂ ಪುರುಷಃ, ಪುರುಷನಾಮಕನಾಗಿರ್ತಕ್ಕಂತಹ ಭಗವಂತ, ಪುರುಷೋತ್ತಮನಾಗಿರ್ತಕ್ಕಂತಹ ಭಗವಂತ ಪರಹ, ಅವನು ಸರ್ವೋತ್ತಮ, ಎಲ್ಲರಿಗಿಂತಲೂ ಕೂಡ ಉತ್ತಮ. ಪರಾಣಾಂ ಪರಹ, ಪರಾಣಾಂ ಪರಹ ಅಂತಂದ್ರೆ ಶ್ರೇಷ್ಠರಿಗಿಂತಲೂ ಕೂಡ ಶ್ರೇಷ್ಠ ಅಂತ ಅರ್ಥ. ಯಾರು ಶ್ರೇಷ್ಠರು? ಇಂದ್ರಾದಿ ದೇವತೆಗಳು ಅವರಿಗಿಂತಲೂ ಶ್ರೇಷ್ಠ, ರುದ್ರಾದಿ ದೇವತೆಗಳು ಅವರಿಗಿಂತಲೂ ಶ್ರೇಷ್ಠ, ಬ್ರಹ್ಮಾದಿ ದೇವತೆಗಳು ಋಜುಗಣದಲ್ಲಿರ್ತಕ್ಕಂಥವರು. ಆ ಎಲ್ಲ ಶ್ರೇಷ್ಠರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಶ್ರೇಷ್ಠನಾದವನು ಭಗವಂತ, ಮಹಾಪುರುಷ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪರಾಣ ಪುರುಷ. ಇನ್ನೊಂದು ಪಾಠ ಇದೆ, ಪರಪರಾಣಾಂ ಪರಮಃ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ತಗೊಂಡ್ರು ಕೂಡ ಅವನು ಎಲ್ಲರಿಗಿಂತಲೂ ಕೂಡ ಉತ್ತಮ. ಎಲ್ಲ ಪುರುಷರು, ಎಲ್ಲ ಪರ ಶ್ರೇಷ್ಠರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಯಾರಿದ್ದಾರೆ ಅವರೆಲ್ಲರಿಗಿಂತಲೂ ಕೂಡ ಶ್ರೇಷ್ಠರಾಗಿರ್ತಕ್ಕಂತಹ ಭಗವಂತ, ಅವನು ಜನಾರ್ದನ ಅಂತ ಅವನಿಗೆ ಹೆಸರು. ತುಷ್ಟೋ ಯಸ್ಯ ಜನಾರ್ದನಃ, ಜನಾನ್ ಅರ್ಧಯತಿ ಇತಿ ಜನಾರ್ದನಃ, ಜನರನ್ನ ಅರ್ಧಯತಿ ಅಂದ್ರೆ ನಾಶ ಮಾಡ್ತಾನೆ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ನಾಶ ಮಾಡ್ತಕ್ಕಂಥವನು ಭಗವಂತ. ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದೊಳಗೆ ಇಟ್ಕೊಂಡ್ಬಿಡ್ತಾನೆ. ಮತ್ತೆ ಜನಾರ್ದನ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ನಾವು ಹಿಂದೆ 2-3 ಶ್ಲೋಕಗಳ ಹಿಂದೆ ನೋಡಿದ್ದೀವಿ ನಾವು. ಜನಾರ್ದನ ಅಂತಂದ್ರೆ ಜನನ ಮರಣಗಳನ್ನ ಇಲ್ಲದಂತೆ ಮಾಡ್ತಕ್ಕಂಥವನು ಅಂತ ಅರ್ಥ. ನಾವು ಭಗವಂತನನ್ನ ಜನಾರ್ದನ ಜನಾರ್ದನ ಅಂತ ಸ್ತೋತ್ರ ಮಾಡಿದ್ರೆ ನಮಗೂ ಕೂಡ ಜನನ ಮರಣಗಳು ಇಲ್ಲದಂತೆ ಮಾಡ್ತಾನೆ, ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ ಅಂತ ಅನ್ನೋದು ಆ ಪದಕ್ಕೆ ಅರ್ಥ. ಇಲ್ಲಿ ನಾವು ಅದೇ ಅರ್ಥವನ್ನ ಇಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ತುಷ್ಟೋ ಯಸ್ಯ ಜನಾರ್ದನಃ, ಜನನ ಮರಣಗಳನ್ನ ನಾಶ ಮಾಡ್ತಕ್ಕಂತಹ ಭಗವಂತ, ಜನಾರ್ದನ ರೂಪಿಯಾಗಿರ್ತಕ್ಕಂತಹ ಭಗವಂತ ಒಂದು ವೇಳೆ ತುಷ್ಟನಾಗಿ ಬಿಟ್ರೆ, ಸಂತುಷ್ಟನಾಗಿ ಬಿಟ್ರೆ, ಸಚ ಆಪ್ನೋತ್ಯಕ್ಷಯಂ ಸ್ಥಾನಂ,
ಅಂತಹ ಜೀವಿ ಅಕ್ಷಯವಾದ ಸ್ಥಾನವನ್ನು ಪಡಿತಾನೆ, ನಾಶವೇ ಇರತಕ್ಕಂಥ ಸ್ಥಾನವನ್ನು ಪಡಿತಾನೆ, ಅಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ. ಹಾಗಾಗಿ ಮೋಕ್ಷವನ್ನು ಕೊಡ್ತಕ್ಕಂತಹ ಭಗವಂತ ಜನಾರ್ದನ ಅಂತ ಹೇಳಿದ್ರಿಂದ ಜನನ ಮರಣಗಳನ್ನ ಕಳಿತಕ್ಕಂಥವನು ಅನ್ನೋ ಅರ್ಥ ಸರಸವಾಗಿದೆ. ಹೀಗೆ ಆಚಾರ್ಯರು ಅಲ್ಲಲ್ಲಲ್ಲಿ ಭಗವಂತನ ಅನೇಕ ನಾಮಗಳನ್ನು ಹೇಳ್ತಾ ಆ ನಾಮಗಳಿಗೆ ಆ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಅರ್ಥ ಬರೋ ಹಾಗೆ ಅದೇ ಪದಗಳನ್ನು ಬಳಸಿರ್ತಾರೆ. ಇಲ್ಲಿ ಸಚಾತ್ಮೋತ್ಯಕ್ಷಯಂ ಸ್ಥಾನಂ ಅಂತ ಹೇಳ್ತಾ ಯಾರು ಜನಾರ್ದನನನ್ನ ಸಂತೋಷಗೊಳಿಸ್ತಾರೋ ಅಂತಹ ವ್ಯಕ್ತಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನವನ್ನು ಪಡಿತಾನೆ, ಅಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತ ಹೇಳ್ತಾ ಜನಾರ್ದನ ಅನ್ನೋ ಶಬ್ದದ ಅರ್ಥವನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಏತತ್ ಸತ್ಯಂ ಅಯೋಜಿತಂ ಅಂತ ಹೇಳ್ತಾ ಇದ್ದಾರೆ ಅತ್ರಿ ಋಷಿಗಳು. ಈಗ ನಾನೇನು ಹೇಳಿದೆ ಇದು ಸತ್ಯವಾದ ಮಾತು, ಇದರಲ್ಲಿ ನೀನು ಸಂಶಯ ಪಡಬೇಡ. ಭಗವಂತ ಸಂತುಷ್ಟನಾಗಿ ಬಿಟ್ರೆ, ಯಾಕೆಂದ್ರೆ ಪರಪರಾಣಂ ಪುರುಷ, ಅವನು ಎಲ್ಲ ಪುರುಷರಿಗಿಂತಲೂ ಉತ್ತಮನಾಗಿರ್ತಕ್ಕಂತಹ ಪುರುಷ. ಆದ್ರಿಂದ ಅವರನ್ನು ಸಂತೋಷಗೊಳಿಸಿ ಬಿಟ್ರೆ ಉತ್ತಮವಾಗಿರ್ತಕ್ಕಂತಹ ವೈಕುಂಠ ಲೋಕವನ್ನೇ ನಮಗೆ ಕೊಡ್ತಾ ಇದ್ದಾನೆ. ಇದು ಸತ್ಯವಾದ ಮಾತು ಅಂತ ತಿಳಿ ಅಂತ ಅತ್ರಿ ಋಷಿಗಳು ಈ ಧ್ರುವ ರಾಜನಿಗೆ ಹೇಳತಕ್ಕಂತಹ ಮಾತು. ಅದೇ ರೀತಿ ಮುಂದೆ ಧ್ರುವ ಮಹಾರಾಜನನ್ನು ಕುರಿತು ಅಂಗಿರ ಋಷಿಗಳು ಹೇಳ್ತಕ್ಕಂತಹ ಮಾತನ್ನು ಉದಾಹರಣೆ ಮಾಡ್ತಾ ಇದ್ದಾರೆ ಆಚಾರ್ಯರು ಮುಂದಿನ ಶ್ಲೋಕದಲ್ಲಿ. ಯಸ್ಯಾಂತ ಸರ್ವಮೇವೇದಂ ಅಚ್ಯುತಸ್ಯಾವ್ಯಯಾತ್ಮನಃ ತಮಾರಾಧಯ ಗೋವಿಂದಂ ಸ್ಥಾನಮಗ್ರ್ಯಂ ಯದೀಚ್ಛಸಿ. ಎಲ್ಲ ಧ್ರುವನೇ, ನೀನು ಒಂದು ವೇಳೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನವನ್ನ ಇಚ್ಛೆ ಪಡ್ತಿ ಅಂತಾದರೆ, ಅಗ್ರ್ಯಂ ಸ್ಥಾನಂ ಯದಿ ಇಚ್ಛಸಿ, ಅಗ್ರ್ಯಂ ಸ್ಥಾನಂ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನ ನನಗೆ ಬೇಕು ಎಂಬುದಾಗಿ ನೀನು ಒಂದು ವೇಳೆ ಅಪೇಕ್ಷೆ ಪಡೋದಾದ್ರೆ ತಮ್ಮ ಆರಾಧಯ ಗೋವಿಂದಂ, ಗೋವಿಂದನನ್ನು ಆರಾಧನೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಯಸ್ಯ ಅಂತಹ ಸರ್ವಮೇವ ಇದಂ ಅಚ್ಯುತಸ್ಯ ಅವ್ಯಯಾತ್ಮನಃ, ಈ ಭಗವಂತ ಅವ್ಯಯಾತ್ಮ ಅಂದ್ರೆ ನಾಶ ಇಲ್ಲದೆ ಇರತಕ್ಕಂತಹ ದೇಹವುಳ್ಳವನು ಈ ಭಗವಂತ. ಇಡೀ ಜಗತ್ತೇ ಅವನ ಒಳಗೆ ಇದೆ. ಯಸ್ಯ ಅಂತಹ ಸರ್ವಮೇವ ಇದಂ, ಸರ್ವಮೇವ ಇದಂ ಅಂದ್ರೆ ಈ ಕಣ್ಣಿಗೆ ಕಾಣಿಸ್ತಕ್ಕಂತಹ ಇಡೀ ಜಗತ್ತು ಬ್ರಹ್ಮಾಂಡ ಏನಿದೆ ಇದೆಲ್ಲವೂ ಕೂಡ ಯಸ್ಯ ಅಂತಹ, ಯಾರ ಹೊಟ್ಟೆಯ ಒಳಗೆ ಇದೆಯೋ, ಯಾವ ಭಗವಂತ ತನ್ನ ಉದರದ ಒಳಗೆ ಇಡೀ ಬ್ರಹ್ಮಾಂಡವನ್ನೇ ಇಟ್ಟುಕೊಂಡಿದ್ದಾನೋ ಅಂತಹ ಭಗವಂತ, ಅವನಿಗೆ ಮಾತ್ರ ನಾಶ ಇಲ್ಲ. ಯಸ್ಯ ಅವ್ಯಯಾತ್ಮನಃ ಅಚ್ಯುತಸ್ಯ, ಅವನು ಅಚ್ಯುತ, ಅವನಿಗೆ ನಾಶ ಇಲ್ಲ ಮತ್ತು ಅವ್ಯಯ, ಅವನ ದೇಹಕ್ಕೂ ನಾಶ ಇಲ್ಲ. ಅಚ್ಯುತಸ್ಯ ಅವ್ಯಯಾತ್ಮನಃ ಅಂತ ಭಗವಂತನ ಉದರದ ಒಳಗೆ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಯಸ್ಯ ಅಂತಹ ಸರ್ವಮೇವ ಇದಂ, ಯಾರ ಒಳಗೆ ಎಲ್ಲ ಇಡೀ ಬ್ರಹ್ಮಾಂಡ ಇದೆಯೋ ಅಂತಹ ಭಗವಂತನನ್ನ ಗೋವಿಂದನನ್ನ ಆರಾಧನೆ ಮಾಡು ಎಂಬುದಾಗಿ ಅಂಗಿರ ಋಷಿಗಳು ಧ್ರುವನನ್ನ ಕುರಿತು ಹೇಳ್ತಕ್ಕಂತಹ ಮಾತು. ಹಾಗಾಗಿ ಭಗವಂತನ ಆರಾಧನೆಗೆ, ಭಗವಂತನ ಪೂಜೆಗೆ ಎಲ್ಲ ಋಷಿಗಳ ಒಂದು ಅಭಿಪ್ರಾಯನೂ ಕೂಡ ಇದೆ. ಪುರಾಣಗಳಲ್ಲಿ ಅನೇಕ ಕಡೆಗೆ ಭಗವಂತನ ಆರಾಧನೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅನ್ನೋದು ಈ ಎಲ್ಲ ಶ್ಲೋಕಗಳ ತಾತ್ಪರ್ಯ ಆಗಿದೆ. ಇಲ್ಲಿಗೆ 25 ಶ್ಲೋಕಗಳು ಮುಗಿದಿವೆ. ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಇದ್ದರೆ ಕೇಳಿ.